ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಕ್ಷಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹುಗಾರ್. ಸೊ ನಿಮಗೂ ಏನಾದರೂ ರಿಲೇಷನ್ಶಿಪ್ನ ಪ್ರಾಬ್ಲಮ್ಸ್ಗಳನ್ನು ನೀವು ಎದುರಿಸ್ತಾ ಇದ್ದೀರಾ, ಅಥವಾ ನಿಮ್ಮ ಮೇಲೆ ಅವರ ಎದುರಿನವರ ನಂಬಿಕೆ ಇಲ್ಲ, ಅಥವಾ ನೀವು ಅವರನ್ನು ನಂಬೋದಕ್ಕೆ ರೆಡಿ ಇಲ್ಲ, ಅಂತಹ ಸಿಚುವೇಶನ್ಗಳು ನಿಮ್ಮ ಜೀವನದಲ್ಲಿಯೂ ಸಮೇತ ಬಂದಿರಬಹುದು. ಅಥವಾ ಸಂಬಂಧಗಳು ಅನ್ನುವಂಥದ್ದು ಕೇವಲ ಹೊಂದಾಣಿಕೆ ಇದೆ, ಇಲ್ಲಿ ಯಾವುದು ಏನು ಇಲ್ಲ ಅನ್ನುವಂತಹ ಒಂಟಿತನ ಇದೆ ನೋಡ್ರಿ, ಅದು ನಿಮ್ಗೆ ಏನಾದರೂ ಕಾಡ್ತಾ ಇದ್ದೀನ. ಒಂದು ವೇಳೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ಸಮೇತ ಬಳಲ್ತಾ ಇದ್ದೀರಿ, ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ನೋಡ್ರಿ, ಅದಕ್ಕೆ ಪರಿಹಾರಗಳು ಸಿಗ್ತಾ ಇಲ್ಲ. ಯಾವ ರೀತಿ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ಆಸ್ಪತ್ರೆಗೆ ಹೋದಾಗ ನಮಗೆ ಪರಿಹಾರ ಆಗುತ್ತೆ, ಅಥವಾ ಕೆಲವೊಂದು ಹೀಲಿಂಗ್ಸ್ಗಳನ್ನು ಮಾಡಿಕೊಂಡಾಗ ನಮಗೆ ಪರಿಹಾರ ಆಗುತ್ತೆ, ಅದೇ ರೀತಿ ಸಂಬಂಧಗಳಿಗೂ ಸಮೇತ ರೋಗ ಬಂದಿದೆ ಅಂತ ಅರ್ಥ. ಅಂದ್ರೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ಗಳು ಬಂದಾಗ ಇಲ್ಲಿ ಸಮೇತ ನಮಗೆ ಪರಿಹಾರ ಕೊಡುವವರ ಅಗತ್ಯ ಇರುತ್ತೆ. ಹಾಗಾಗಿ ನಿಮ್ಮ ಈ ಜರ್ನಿಯಲ್ಲಿ ನಿಮಗೂ ನಿಮ್ಮ ರಿಲೇಷನ್ಶಿಪ್ ಅನ್ನ ಏನಾದರೂ ಹೀಲ್ ಮಾಡ್ಕೊಳ್ಬೇಕು. ನಾನು ಒಂದು ಲೆವೆಲ್ನಲ್ಲಿ ನೋಡ್ರಿ, ಯಾವುದೇ ಒಂದು ಸಾಧನೆ ಇದೆ ಅದು ಒಬ್ರಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಂದು ಸಪೋರ್ಟಿವ್ ಸಿಸ್ಟಮ್ ಅಂತ ಇರುತ್ತೆ. ಆ ಸಪೋರ್ಟಿವ್ ಸಿಸ್ಟಮ್ನಲ್ಲಿ ಮೊದಲು ಬರೋದು ಯಾವುದು ಅಂದ್ರೆ ದಾಂಪತ್ಯ ಅನ್ನುವಂಥದ್ದು. ಹಾಗಾಗಿ ಯಾರ ದಾಂಪತ್ಯ ಸರಿಯಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ, ವಿಶ್ವಾಸದಿಂದ ತುಂಬಿರುತ್ತೆ ನೋಡ್ರಿ, ಆ ದಾಂಪತ್ಯ ಇರುತ್ತೆ ನೋಡ್ರಿ, ಅದು ಸಕ್ಸಸ್ ಆಗಿರುತ್ತೆ. ಎಲ್ಲಿ ನಂಬಿಕೆನೇ ಇಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ಇಲ್ಲ, ಪ್ರತಿಯೊಂದು ಸಮೇತ ಸಂಶಯಾತ್ಮಕವಾಗಿ ಅವರು ನೋಡ್ತಾ ಇದ್ದಾರೆ, ಎಲ್ಲವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂದ್ರೆ ಇಲ್ಲಿ ಯಾವುದೋ ರೀತಿಯ ತೊಂದರೆ ಇದೆ ಅಂತ ಅರ್ಥ. ಹಾಗಾಗಿ ನೀವು ನಿಮ್ಮ ರಿಲೇಷನ್ ಅನ್ನ ಮೊದಲು ಸರಿ ಮಾಡ್ಕೊಡ್ರಿ, ಆ ನಂತರ ಸಕ್ಸಸ್ ಮೇಲೆ ವರ್ಕ್ ಮಾಡ್ರಿ. ಬಹಳಷ್ಟು ಸಲ ಏನಾಗುತ್ತೆ ಅಂದ್ರೆ ಸಕ್ಸಸ್ ಸಲುವಾಗಿ ರಿಲೇಷನ್ ಅನ್ನ ಬಿಟ್ಟು ಹಾಕೋದಿದೆ, ಡಿವೋರ್ಸ್ ತೆಗೆದುಕೊಳ್ಳುವಂತ ಕೇಸಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಒಂದು ಮಾತು ನೆನ್ಪಿಟ್ಕೋರಿ, ಸಂಬಂಧಗಳನ್ನ ಕಡಿದು ಹಾಕಿ ನಾನು ಸಕ್ಸಸ್ ಆಗ್ತೀನಿ ಅಂದ್ರೆ ನೀವು ಸಕ್ಸಸ್ ಆಗ್ಬೋದು, ನಾನು ಇಲ್ಲ ಅಂತ ನಿಮ್ಮ ಜೊತೆಗೆ ವಾದ ಮಾಡೋದಿಲ್ಲ. ಆದ್ರೆ ಆ ಸಕ್ಸಸ್ ಇದೆ ನೋಡ್ರಿ, ನಿಮ್ಗೆ ಆತ್ಮತೃಪ್ತಿ ಕೊಡೋದಿಲ್ಲ. ರಿಯಲ್ ಹ್ಯಾಪಿನೆಸ್ ಇದೆ ನೋಡ್ರಿ, ಅದು ಫೀಲ್ ಆಗೋದಿಲ್ಲ. ಒಂದು ದಿನ ಸಕ್ಸಸ್ ಆಗಿ ಬಹಳ ದೊಡ್ಡ ವೇದಿಕೆಯನ್ನ ಹತ್ತಿದ್ರಿ, ಆದ್ರೆ ನಿಮ್ಮ ಎದುರಿಗೆ ನಿಮ್ಮವ್ರು ಯಾರೂ ಇಲ್ಲ, ಅವಾಗ ಯಾವ ಭಾವ ಕಾಡುತ್ತೆ ಯೋಚನೆ ಮಾಡ್ರಿ. ಹಾಗಾಗಿ ನಿಧಾನಕ್ಕೆ ಸರಿ, ನಿಧಾನವಾಗಿಯೇ ಯಶಸ್ವಿ ಆಗೋಣ. ಆದರೆ ನಮ್ಮ ಜೋಡಿಯೊಂದಿಗೆ, ನಮ್ಮ ಸಹ ಸಂಬಂಧಗಳೊಂದಿಗೆ, ನಮ್ಮವರೊಂದಿಗೆ ಬೆಳೆಯುವಂಥ ಪ್ರಯತ್ನವನ್ನ ನೀವೇನಾದರೂ ಮಾಡಬೇಕು ಅಂತಂದ್ರೆ ನಮ್ಮ ರೇಖಿ ಲೆವೆಲ್ 2ನಲ್ಲಿ ಏನು ಬರುತ್ತೆ ಅಂದ್ರೆ ರಿಲೇಷನ್ಶಿಪ್ ಹೀಲಿಂಗ್ ಅಂತ ಬರುತ್ತೆ. ಅಂದ್ರೆ ಎದುರಿನ ವ್ಯಕ್ತಿಗೆ ನಮ್ಮ ಎನರ್ಜಿ ಇದೆ ನೋಡ್ರಿ, ಅದು ಫೀಲ್ ಆಗೋದಿಲ್ಲ ಅಥವಾ ಅರ್ಥ ಆಗೋದಿಲ್ಲ. ಯಾವಾಗ ನೀವು ಯೂನಿವರ್ಸ್ನ ಜೊತೆಗೆ ಕನೆಕ್ಟ್ ಆಗಿರ್ತೀರಿ, ಯೂನಿವರ್ಸ್ ನಿಮಗೆ ನಿಮ್ಮ ರಿಲೇಷನ್ಶಿಪ್ಗೆ ಏನೆಲ್ಲವೂ ಬೇಕು, ಯಾವ ರೀತಿ ಅವರಲ್ಲಿ ಪರಿವರ್ತನೆಯನ್ನ ಮಾಡಬೇಕು ಅನ್ನುವಂಥದ್ದಿದೆ ನೋಡ್ರಿ, ರೇಖಿ ತಾನೇ ಆಟೋಮೆಟಿಕ್ ಆಗಿ ಮಾಡುತ್ತೆ. ನೀವು ಕೇವಲ ವಿಶ್ವಾಸದಿಂದ ಹೀಲಿಂಗ್ ಮಾಡುವುದಿದೆ ನೋಡ್ರಿ, ಅದನ್ನ ಪ್ರಾರಂಭಿಸಬೇಕಾಗಿದೆ. ಹಾಗಾಗಿ ಈ ಹೊಸ ವರ್ಷದ ರಿಯಲ್ ಅಚೀವ್ಮೆಂಟ್ ಅಂತ ಏನಾದರೂ ಮಾಡ್ಕೊಳ್ಬೇಕು ಅಂತಿದ್ರೆ ನಿಮ್ಮ ದಾಂಪತ್ಯ ಇದೆ ನೋಡ್ರಿ, ಮೊದಲು ಅದನ್ನು ಸುಧಾರಣೆ ಮಾಡಿಕೊಡ್ರಿ. ನಮ್ಮ ಕುಟುಂಬ ಬೆಳೆದಾಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ ಇದೆ. ನಾನು ಹೊರಗೆ 1000 ಹೇಳ್ತಾ ಇರ್ತೀನಿ, ಆದರೆ ನನ್ನ ಮನೆಯಲ್ಲೇ ನನಗೆ ಅರ್ಥ ಮಾಡ್ಕೊಳ್ಳೋರು ಇಲ್ಲ ಅಂದ್ರೆ ನನ್ನ ಸಾಧನೆ ಇದೆ ನೋಡ್ರಿ, ಅದು ಶೂನ್ಯ ಆಗಿಬಿಡುತ್ತೆ, 0 ಆಗಿಬಿಡ್ತೀನಿ. ಹಾಗಾಗಿ ನಮ್ಮ ಕಡೆ ಹೇಳ್ತಾರೆ, ಬೀದರ್ ಕಡೆ ಮನೆ ಗೆದ್ದು ಮಾರ್ ಗೆಲ್ಲು ಅಂತ. ಮೊದಲು ಮನೆ ಗೆಲ್ಲೋಣ, ಆಮೇಲೆ ಪ್ರಪಂಚ ಗೆಲ್ಲುವಂತ ಪ್ರಯತ್ನವನ್ನ ಮಾಡೋಣ ಅಂತೇಳಿ ಹೇಳ್ತಾ, ನಿಮ್ಮ ರಿಲೇಷನ್ಶಿಪ್ ಇದೆ ನೋಡ್ರಿ, ಅದು ಸರಿಪಡಿಸಿಕೊಂಡು ನೀವು ಜೀವನದಲ್ಲಿ ಯಶಸ್ವಿ ಆಗ್ರಿ ಅಂತೇಳಿ ಹೇಳ್ತಾ, ನಾನು 3 ದಿನದ ನಮ್ಮ ಸಂಪೂರ್ಣ ಉಚಿತವಾಗಿರುವಂಥ ಕೋರ್ಸ್ಗೆ ನಾನು ನಿಮಗೆ ಆಹ್ವಾನವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಬನ್ನಿ, ಬದಲಾಗೋಣ. ಥ್ಯಾಂಕ್ ಯು.